ಈ ವಿಡಿಯೋ ಅಪ್ಲೋಡ್ ಮಾಡಬೇಕಿದ್ರೇ ಈ ಆನೆ ಯಶಸ್ವಿಯಾಗಿ ಕೆರೆಯಿಂದ ಹೊರಬಂದು ತೋಟದ ಕಡೆಯಿಂದ ಕಾಡಿಗೆ ಹೋಗೋಕ್ಕೆ ಹೊರಟಿದೆ. ತುಂಬ ಖುಷಿಯಾದ ವಿಚಾರ ಫ್ರೆಂಡ್ಸ್. ನಿಮ್ಮ ಹತ್ರ ಈ ವಿಡಿಯೋ ಮಾಡ್ತಿರೋ ನಿಮ್ಮೆಲ್ಲರ ಆಶೀರ್ವಾದ ಈ ಆನೆ ಮೇಲೆ ಇತ್ತು. ಅದಕ್ಕೆ ಯಶಸ್ವಿಯಾಗಿ ಮೇಲೆ ಹತ್ತಿ ಕಾಡು ಸೇರಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಏನು ಅಂತ ಹೇಳಿದ್ರೆ, ಮೊನ್ನೆ ರೇಡಿಯೋ ಕಲರ್ ಅಳವಡಿಸಿ ಜಾಗದ ಸಮೀಪನೇ ನಮ್ಮ ಕೊಡಗು ಭಾಗದ ತಿತಿಮತ್ತಿ ಈ ಸಮೀಪ ಇರುವಂಥ ಒಂಟಿ ಅಂಗಡಿಯಿಂದ ಸ್ವಲ್ಪ ಒಳಕ್ಕೆ ಹೋದರೆ ಕನ್ನಂಬಾಡಿ ಅಂತೇಳೋ ಒಂದು ಜಾಗ ಇದೆ. ಕನ್ನಂಬಾಡಿ ಅಂತೇಳೋ ಜಾಗದಲ್ಲಿ ಒಂದು ಕೆರೆ ಒಳಗಡೆ ಒಂದು ಆನೆ ನಿಂತ್ಕೊಂಡಿದೆ. ಏನಾಯಿತು, ಏನು ಕತೆ ಅಂತ ಗೊತ್ತಿಲ್ಲ. ಮೇಲೆ ಹತ್ತಿತ್ತು ಆನೆ. ಮೇಲೆ ಹತ್ತಿದಾಗ ನೋಡಿದ ಸಂದರ್ಭದಲ್ಲಿ ಯಾವುದೇ ಗಾಯ ಏನು ಕಂಡು ಬರ್ತಾ ಇಲ್ಲ. ಆದರೆ ಸ್ವಲ್ಪ ವೀಕ್ ಆಗಿದೆ. ಏನಾದರೂ ಕಾಡಾನೆ ದಾಳಿ ಆಗಿರ್ಬೋದು ಏನೋ ಗೊತ್ತಿಲ್ಲ. ತುಂಬ ಹೊರಗಡೆ ನೋಡಲಿಕ್ಕೆ ಆನೆ ಗಿಣೆ ಆಗಲಿ ಎಲ್ಲೂ ಒಂದು ಗಾಯ ಕಾಣಲಿಲ್ಲ. ಇನ್ನು ಹೊಟ್ಟೆ ಭಾಗದಲ್ಲಿ ಏನಾದ್ರು ಆಗುಂಟ ಅದು ಗೊತ್ತಿಲ್ಲ. ಮೇಲೆ ನಿಂತಾಗ ಅದು ಕಾಣಲಿಲ್ಲ. ಇದು ಕೆರೆಗೆ ಬರೋಕ್ಕೆ ಒಂದು ದಿವಸ ಮೊದಲಲ್ಲ, ಆ ದಿನ ರಾತ್ರಿ ಭಾರೀ ಆನೆಗಳು ಕಿರ್ಚಾಡಿದ್ವಂತೆ. ಕಿರ್ಚಾಡ್ದಂಥ ಸಂದರ್ಭದಲ್ಲಿ ಏನೋ ಕಾಡಾನೆಗಳ ನಡುವೆ ಫೈಟಾಗಿ ಏನಾದರೂ ಹೊಟ್ಟೆ ಭಾಗದಕ್ಕೆ ಏನಾದರೂ ಏಟಾಯ್ತು ಏನೋ ಗೊತ್ತಿಲ್ಲ. ಆದರೆ ಮೇಲ್ನೋಟಕ್ಕೆ ಕಂಡು ಬಂದಾಗೆ ಯಾವುದೇ ಥರದ ಗಾಯ ಏನು ಕಾಣ್ತಾ ಇಲ್ಲ. ಆದರೆ ಭಾರೀ ಕಷ್ಟ ಇರುವಂಥ ಜಾಗದಲ್ಲಿ ಒಂದು ಕಾಡಾನೆಗಳ ಸಾಕಾನೆಗಳಾಗಲಿ ಬಂದು ಕಾರ್ಯಾಚರಣೆ ಮಾಡುವಂಥ ಜಾಗ ಆಗಲಿ, ಒಂದು ಕ್ರೈನ್, ಒಂದು JCB ಏನೇ ಬರೋಕ್ಕೆ ಆಗದಿರುವಂಥ ಒಂದು ಜಾಗ. ಭಾರಿ ಕೆಸರು, ತುಂಬ ಕೆಸರಿದೆ. ಮತ್ತು ಡಾಟ್ ಮಾಡಿ ಮೇಲೆ ಹತ್ಸೋಣಂತಂದರೆ 7 ಅಡಿಗಿಂತ ಮೇಲೆ ನೀರಿದೆ. ನೀರೊಳಗೆ ಡಾಟ್ ಮಾಡೋಕ್ಕೆ ಹೋದರೆ ಆನೆ ಉಳಿಯೋಲ್ಲ. ಅದು ಮೇಲೆ ಹತ್ತೋಕ್ಕೆ ಟ್ರೈ ಮಾಡಿದೆ. ನಿಂತಿದೆ. ನೀವು ಈ ಕ್ಲಿಪ್ಪಿಂಗ್ಸಲ್ಲಿ ಇದೆ ಮೇಲೆ ಬಂದಿರೋದು. ಏನು ಮಾಡೋಕ್ಕೆ ಆಗದಿರುವಂಥ ಪರಿಸ್ಥಿತಿ. ಕಾರ್ಯಾಚರಣೆ ಮಾಡೋದಾದರೂ ತುಂಬ ಕಷ್ಟದ. ಯಾವ ಲೆಕ್ಕದಲ್ಲಿ ಕಾರ್ಯಾಚರಣೆ ಮಾಡೋದು? ಈ ನೀರೊಳಗೆ ಡಾಟ್ ಮಾಡಿದ್ರೆ ಆನೆ ಉಳಿಯೋಲ್ಲ, JCB ಬರೋಲ್ಲ, ಸಾಕಾನೆಗಳು ಇಳಿದ್ರೂ ಕಷ್ಟ ಇದೆ. ಅದರೊಳಗೆ ನೀರೊಳಗೆ ಹೋಗಿ ಕಾರ್ಯಾಚರಣೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಒಳ್ಳೆ ದಂತಗಳು ತುಂಬ ಲೆಂತ್ ಇದ್ದಾವೆ. ಭಾರಿ ಕಷ್ಟ ಇದೆ. ಏನು ಮಾಡೋಕ್ಕಾಗೋದಿಲ್ಲ. ಇನ್ನೇನಾದರೂ ಅದು ಮೇಲೆ ಹತ್ತಿದಂಥ ಸಂದರ್ಭದಲ್ಲಿ ಅದು ಹೋಗ್ಬೋದಿತ್ತು. ತಿರ್ಗಾ ಬಂದು ನೀರಿಗೇ ವಾಪಸ್ ಬಂದಿದೆ. ತುಂಬ ನೋವು ಏನಾದರೂ ಇರ್ಬೋದೇನೋ. ಯಾವುದೇ ಥರದಲ್ಲಿ ಕಾರ್ಯಾಚರಣೆ ಮಾಡೋಕ್ಕೆ ಭಾರಿ ಕಷ್ಟ ಅಂದರೆ ಭಾರಿ ಕಷ್ಟ. ಸುಮಾರು ಥರದಲ್ಲಿ ನೋಡಿದ್ರು. JCB ಅಲ್ಲಿ ಮನುಷ್ಯ ನಡಿಲಿಕ್ಕೇ ತುಂಬ ಕಷ್ಟ ಆಗ್ತದೆ. ಅಷ್ಟೊಂದು ಕೆಸರಿದೆ. ಈಗ ಕಳೆದ ಒಂದು 5 ದಿನದಿಂದ ಭಾರೀ ಮಳೆ ಕೊಡಗಿನಲ್ಲಿ. ಅದು ಈ ಭಾಗದಲ್ಲಂತೂ ವಿಪರೀತ ಮಳೆ. ಕಾರ್ಯಾಚರಣೆಗೆ ಅಡಚಣೆ ಆಯ್ತದೆ. ಇದು ಏನು ಮಾಡೋಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ. ಭಾರಿ ಕೆಸರು. ಹೊಸ ಕೆರೆ ಆಗಿದ್ದರಿಂದ ತುಂಬ ಕೆಸರಿದೆ. ಮಣ್ಣೇನು ಸೆಟ್ ಆಗಲಿಲ್ಲ. ಯಾವ ಗಾಡಿ ಬರಲಿಕ್ಕೊಂದು ಸೂಕ್ತವಾದಂಥ ಒಂದು ರಸ್ತೆನೂ ಇಲ್ಲ. ನೋಡಿ, ಇದು ಆನೆ ಮೇಲೆ ಹತ್ತಿ ಪುನಃ ವಾಪಸ್ ಬಂದು ನೀರಿಗೆ ಇಳಿದಿದೆ. ನೋಡಲಿಕ್ಕೆ ಎಲ್ಲಿಯೂ ಗಾಯ ಇಲ್ಲ. ತುಂಬ ಜನ ಹೇಳಿದ್ರು ಗಾಯಗಳು ಇಲ್ಲ, ಏನಿಲ್ಲ, ಆ್ಯಕ್ಟಿವ್ ಇದೆ. ಏನು ಕತೆ ಅಂತ ಗೊತ್ತಿಲ್ಲ. ತುಂಬ ಆ್ಯಕ್ಟಿವ್ ಇದೆ. ನೋಡಿ, ನೀವು ನೋಡ್ಬೋದು, ತುಂಬ ಆ್ಯಕ್ಟಿವ್ ಆಗಿದೆ ಆನೆ. ಏನಪ್ಪ, ಈ ಕೊಡಗಲ್ಲಿ ಅಂತಲ್ಲ, ಎಲ್ಲ ಭಾಗದಲ್ಲೂ ಅಷ್ಟೇ ಈ ಆನೆಗಳದು ದೈತ್ಯದಂತ ಒಂದೊಂದು ಇದನ್ನು ಕಾರ್ಯಾಚರಣೆ ಎಲ್ಲ ಮಾಡೋಕ್ಕೋದ್ರೆ ದಸರಾ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಭಾರಿ ಕಷ್ಟವೂ ಇದೆ. ಸಾಕಾನೆಗಳಿಗೆ ಇಳಿದು ಮೇಲೆ ಬರಲಿಕ್ಕೂ ತುಂಬ ಕಷ್ಟ ಇದೆ. ಕೆಸರಲ್ಲಿ ಊತ ಹಾಕೊಂಡ್ರು ಇನ್ನು ಹೈ ರಿಸ್ಕ್. ಅದು ಬೇರೆ ಆನೆ ದಂತ ಉದ್ದ ಇದೆ. ಅದೇನಾದರೂ ಬಂದು ಅಟ್ಯಾಕ್ ಮಾಡಿದ್ರಂತೂ ಇನ್ನೂ ಕಷ್ಟನೇ. ಭಾರಿ ಕಷ್ಟ ಇದೆ. ಇದೆಲ್ಲ ಹೇಳಿಕೊಳ್ಳೋಕ್ಕೆ ಅಂಥ ಸುಲಭದ ಕಾರ್ಯಾಚರಣೆಗಳಲ್ಲ, ಹೈ ರಿಸ್ಕ್ ಕಾರ್ಯಾಚರಣೆಗಳು. ಇದನ್ನು ಒಂದು ಸಲ ಮಂಡ್ಯದಲ್ಲಿ ನಮ್ಮ ತಂಡ ಹೋಗಿ ಕಾರ್ಯಾಚರಣೆ ಮಾಡಿದ್ರು. ವಾಟರ್ ಟ್ಯಾಂಕ್ ಒಳಗೆ ಯಾವುದು ನಿಮಗೆ ಗೊತ್ತಿರ್ಬೋದು, ಮಂಡ್ಯ ಮೂಲದಲ್ಲಿ ಕ್ರೈನೆಲ್ಲ ವಿಪರೀತ ದೊಡ್ಡ ಕ್ರೈನೆಲ್ಲ ತಗೊಂಡೋಗಿ ಲಿಫ್ಟ್ ಮಾಡಿದ್ರು. ಇದು ಕ್ರೈನ್ ಹೋಗಲಿಕ್ಕೆಲ್ಲ ಟ್ಯಾಕ್ಟ್ರ್ ಹೋಗೋಷ್ಟೇ ರಸ್ತೆ ಇರೋದು. ಅದು ಎಲ್ಲ ಭಾರಿ ಕಷ್ಟ ಆಗ್ತದೆ. ಏನು ಮಾಡೋಕ್ಕಾಗಲ್ಲ. ಅಂತೂ ಅವರು ಏನೆಲ್ಲೋ ಐಡಿಯಾಸ್ ಮಾಡ್ತಾಯಿದ್ದಾರೆ. ನಮಗೆ ಕೆಲಸ ಇರೋದ್ರಿಂದ ಅಲ್ಲಿಗೆ ಹೋಗ್ಲಿಕ್ಕೂ ಆಗಲಿಲ್ಲ. ಇವತ್ತು ಇನ್ನೂ ಆಗೋದಿಲ್ಲ. ಕೆಲಸಗಳು ಗದ್ದೆ ಕೆಲಸ ಎಲ್ಲ ನಡೀತಾ ಇರೋದ್ರಿಂದ ಹೋಗ್ಲಿಕ್ಕಾಗೋದಿಲ್ಲ.
ಏನೇ ಆಗಲಿ ಇವತ್ತು ನೈಟ್ ಆದ್ರೆ ಹತ್ಬಿಟ್ಟು ಹೋಗಲಿ, ಹತ್ತಿದಾನೆ ಯಾಕೆ ಪುನಃ ನೀರಿಗಿಳೀತು, ಅದು ಹೋಗುತ್ತಾನೆ. ಯಾರೋ ಒಂದು ಕ್ಲಿಪ್ಪಿಂಗ್ಸ್ ಹಾಕಿದ್ರು ಆನೆ ಸತ್ತೋಗಿದೆ ಅಂತ. ಏನು ಸತ್ತಿಲ್ಲ, ಆನೆ ಚೆನ್ನಾಗಿದೆ. ಸುಮ್ಮನೆ ಯಾಕೆ ಸುಮ್ಮನೆ ಏನೆಲ್ಲೋ ಮಾಡಿ ಹಾಕ್ತೀರಾ. ಫ್ರೆಂಡ್ಸ್, ನಿಮ್ಮ ಹತ್ರ ಇದೇ ರೀತಿ ಮಾತಾಡ್ಕೊಂಡಿದ್ದೆ. ತುಂಬ ಖುಷಿಯಾದ ವಿಚಾರ ಏನು ಅಂತ ಹೇಳಿದ್ರೆ, ಆನೆ ಯಶಸ್ವಿಯಾಗಿ ನೀರೊಳಗಿಂದ ಹತ್ಕೊಂಡು ಕಾಡಿಗೆ ಹೋಯಿತು. ಕಾರಣ ಹೇಳಿದೆ ನಿಮಗೆ, ಗುಂಡೇಟು ಅಂತದಂತೆ ಏನೂ ಆಗಿಲ್ಲ ಅಂಥೇಳಿ. ಇದಕ್ಕೆ ಹೊಟ್ಟೆ ನೋವು ಬಂದ ಕಾರಣ ನೀರೊಳಗೆ ಇಷ್ಟು ಟೈಮ್ ಇದ್ದಿರೋದು. ಈಗ ಆಲ್ರೆಡಿ ಆನೆ ಹತ್ತಿ ತೋಟದ ಕಡೆ ಈಗ ಹೋಗ್ತಿರುವಂಥ ವೀಡಿಯೋ. ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರು ಆನೆ ಸತ್ತೋಗಿದೆ ಅಂತೇಳಿ. ಆನೆ ಸತ್ತಿಲ್ಲ ನೋಡಿ, ಚೆನ್ನಾಗಿದೆ. ಈಗ ಹತ್ತಿ ಹೋಗ್ತಾ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಿಗೂ ಈ ಆನೆ ಮೇಲೆ ಹತ್ತಿದ್ದಕ್ಕೂ ಎಲ್ಲ ಕರೆಕ್ಟಾಗಿದೆ. ಓಕೆ, ಯಾರು ಬೇಜಾರು ಪಡೋಂಗಿಲ್ಲ. ಆನೆ ಪ್ರೇಮಿಗಳು ಯಶಸ್ವಿಯಾಗಿ ಆನೆ ಮೇಲೆ ಹತ್ತಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೊಟ್ಟೆ ನೋವಾದ ಕಾರಣ ಅದು ನೀರಲ್ಲಿ ಇದ್ದಿದ್ದು.